ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದೆಲಗ ಸೊಪ್ಪನ್ನ ಉಪಯೋಗಿಸ್ಕೊಂಡು ಮನೇಲಿ ಚ್ಯವನ್ಪ್ರಾಶ್ ಹೆಂಗೆ ಮಾಡ್ಕೋಬೋದು ಅಂತ. ಇದು ಮಕ್ಕಳಾದರೂ ತಿನ್ಬೋದು. ಮೇಯ್ನಾಗಿ ಇದು ವಿಡಿಯೋ ಬಂದ್ಬಿಟ್ಟು ಮಕ್ಕಳಿಗಾಗಿ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಬೇಕಿದ್ರೆ ದೊಡ್ಡವರು ತೊಗೊಬೋದು, ಯಾವ ವಯಸ್ಸಿನವ್ರು ಬೇಕಾದರೂ ತೊಗೋಬೋದು. ಬಿಕಾಸ್ ಈ ಒಂದೆಲಗ ಸೊಪ್ಪು ಅನ್ನೋದು ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಒಂದು ಸೊಪ್ಪು. ಹೆಸರೇ ಹೇಳ್ತಾ ಇರೋ ಹಂಗೆ ನೋಡಿ, ಇದೆ ಒಂದೆಲಗ ಸೊಪ್ಪು. ಒಂದು ಸ್ಟೆಮ್ಗೆ ಒಂದೇ ಎಲೆ ಇರುತ್ತೆ. ಇದನ್ನ ಡೈಲಿ ತಿನ್ನೋದ್ರಿಂದ ತುಂಬಾ ಉಪಯೋಗಗಳಿದೆ. ಅದರಲ್ಲಿ ಮೇನ್ ಯಾವುದು ಅಂತಂದ್ರೆ ಮಕ್ಕಳಲ್ಲಿ ಅಥವಾ ಯಾರು ಸೇವನೆ ಮಾಡ್ತಾರೋ ಅವರಲ್ಲಿ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತೆ ಮಕ್ಕಳಲ್ಲಿ ಆಗಾಗ ಕೆಮ್ಮು, ನೆಗಡಿ ಅಂತ ಫ್ರೀಕ್ವೆಂಟ್ ಆಗಿ ಕಾಣಿಸೋದು ತುಂಬಾ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅಂತ ಇಂಗ್ರೀಡಿಯೆಂಟ್ಸ್ನ ನಾವಿಲ್ಲಿ ಉಪಯೋಗಿಸಿ ಈ ಒಂದು ಪೇಸ್ಟ್ನ ರೆಡಿ ಮಾಡಿರ್ತೀವಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 4 ಚಿಕ್ಕ ಕಟ್ಟಷ್ಟು ಒಂದೆಲಗ ಸೊಪ್ಪನ್ನ ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಬೆಲ್ಲ 3 ಸ್ಪೂನು, ಮತ್ತು ಬಾದಾಮಿ 20, ಏಲಕ್ಕಿ 5, ವಜೆ 1 ಇಂಚನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಲವಂಗ 5, ಡೇಟ್ಸ್ 20, ಮತ್ತು ಒಣ ದ್ರಾಕ್ಷಿ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು. ಇಫ್ ಯುವರ್ ಕಿಡ್ಸ್ ಪ್ರಿಫರ್ ಮೋರ್ ಸ್ವೀಟ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ. ತೋರಿಸಿರುವಂಥ ಏಲಕ್ಕಿ, ಲವಂಗ, ವಜೆ ಮತ್ತು ಬಾದಾಮಿನ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಈಗ ಡೇಟ್ಸ್ ಮತ್ತು ಒಣ ದ್ರಾಕ್ಷಿದು ಚೆನ್ನಾಗಿ ಒಂದು ಪೇಸ್ಟ್ ತಯಾರು ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರೆಡಿ ಮಾಡಿಟ್ಕೊಳ್ಬೇಕು ಪೇಸ್ಟು. ನೀರನ್ನ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಉಪಯೋಗಿಸೋಕೆ ಹೋಗಬೇಡಿ. ಈಗ ಒಂದೆಲಗ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಒಂದೊಂದು ಬ್ಯಾಚಸ್ ಆಗಿ ಡಿವೈಡ್ ಮಾಡಿಕೊಂಡು 3 to 4 ಬ್ಯಾಚಸ್ ಆಗಿ ಡಿವೈಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಏನು ಮಾಡಿದೆ ಅಂತಂದರೆ ಎಲ್ಲ ಒಂದೇ ಸತಿ ಹಾಕಕ್ಕೆ ಟ್ರೈ ಮಾಡಿದೆ, ಎಲೆ ಅಲ್ವಾ ಗ್ರೈಂಡ್ ಆಗುತ್ತೆ ಅಂತಂದ್ಬಿಟ್ಟು. ಸೊ ಇಟ್ ಡಿಂಟ್ ವರ್ಕ್ಔಟ್. ಸೊ ಅಗತ್ಯ ಇದ್ದರೆ ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಸೊಪ್ಪಲ್ಲೇ ಸ್ವಲ್ಪ ನೀರಿರುತ್ತೆ. ನೀವು ಕಡಿಮೆ ಹಾಕ್ಕೊಂಡು ಗ್ರೈಂಡ್ ಮಾಡೋದ್ರಿಂದ ಆ ನೀರಿನ ಅಂಶ ಅದಾಗದೇ ಬಿಟ್ಕೊಳುತ್ತೆ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗ್ರೈಂಡ್. ಈಗ ಗ್ರೈಂಡ್ ಮಾಡಿರೋಂಥ ಒಂದೆಲಗ ಪೇಸ್ಟ್ನ ನಾನು ಶೋಧಿಸ್ಕೊತಾ ಇದ್ದೀನಿ. ಒಂದು ಚೆನ್ನಾಗಿರೋದು, ಒಗೆದಿರೋ ಅಂಥ ಕ್ಲೀನಾಗಿರೋ ಅಂಥ ಒಂದು ಕಾಟನ್ ಬಟ್ಟೆನ, ತೆಳುವಾಗಿರಬೇಕು ಅಂಥ ಕಾಟನ್ ಬಟ್ಟೆನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮದು ದುಪ್ಪಟ್ಟ ಅಥವಾ ಹಳೆ ಬಟ್ಟೆ ಥರ ಇರುತ್ತಲ್ವ, ಆ ಥರದ್ದು ನೋಡಿ ಸೆಲೆಕ್ಟ್ ಮಾಡಿ, ಮತ್ತು ಅದು ಹಾಕಿ ಈ ಥರ ಚೆನ್ನಾಗಿ ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ಅಷ್ಟರವರೆಗೂ ನೀವು ಫಿಲ್ಟರ್ ಮಾಡ್ಕೋಬೇಕು. ಈಗ ಒಂದು ಪ್ಯಾನ್ಗೆ ಬೆಲ್ಲ ಹಾಕಿ ಸ್ವಲ್ಪ 2ರಿಂದ 3 ಚಮಚದಷ್ಟು ನೀರು ಹಾಕ್ತೇನೆ ಅಷ್ಟೇ. ಯಾಕೆಂದರೆ ಬೆಲ್ಲ ಕರಗಬೇಕು. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಯಾಕೆ ಅಂತಂದರೆ ಇದರಲ್ಲಿ ನಾನು ಹೇಳ್ತೀನಿ ಹೇಗೆ ಮಕ್ಕಳಿಗೆ ಫೀಡ್ ಮಾಡಬೇಕು ಅಂತಂದ. ಮತ್ತು ಒಂದೊಂದು ಪ್ರೊಸೀಜರ್, ಒಂದೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದು ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ, ಕ್ಲೀನಾಗಿ, ಹೈಜೀನಾಗಿ ಮಾಡಬೇಕು. ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಬೆಲ್ಲ ಕರಗೋವರೆಗೂ. ಈ ಸ್ಟೇಜ್ ಬರುತ್ತಲ್ವಾ, ದೊಡ್ಡ ಬಬಲ್ಸ್ ಬರುತ್ತಲ್ವಾ, ಆ ಸ್ಟೇಜಲ್ಲಿ ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ, ಒಂದೆಲಗದು ನೀರು, ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ ಒಂದೆಲಗದು ಏನು ಆ್ಯಡ್ ಮಾಡಿರ್ತೀವಿ, ಅದು ಮಾಡಿದಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಥಿಕ್ ಫೋಮ್ ಕ್ರಿಯೇಟ್ ಆಗಿದೆ. ಮತ್ತು ಒಳಗಡೆ ಎಲ್ಲ ತುಂಬ ಗ್ರೀನಿಶ್ ಆಗಿ ಇದೆ, ಇನ್ನೂ ಫ್ರೆಶ್ ಆಗಿದೆ. ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಎಷ್ಟರವರೆಗೂ ನಾವು ಕುಕ್ ಮಾಡಬೇಕು ಇದನ್ನ ಅಂತಂದ್ರೆ, ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇರೋ ರೀತಿ ತಿಕ್ಕಾಗಿರೋ ಡೆನ್ಸಿಟಿ ಜಾಸ್ತಿ ಇದೆ, ಅದು ಚೆನ್ನಾಗಿ ಕ್ಲಿಯರ್ ಆಗಬೇಕು. ಇರುತ್ತೆ, ಲಿಟಲ್ ಆಗಿರುತ್ತೆ, ಅದು ಹೋಗೋವರೆಗೂ ನಾವು ತಿರುಗಿಸ್ತಾ ಇರಬೇಕು. ಅದನ್ನ ಚೆನ್ನಾಗಿ ವಿತೌಟ್ ಲಿಡ್ ನಾವು ಕುಕ್ ಮಾಡಬೇಕು. ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಸೆಕ್ಷನಲ್ಲಿ ನೋಡಿ. ಈ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ, ಮತ್ತು ಫೋಮ್ ಕೂಡ ಅಷ್ಟು ಡೆನ್ಸ್ಡ್ ಆಗಿಲ್ಲ. ನಿಮಗೆ ಫೋಮ್ ತುಂಬಾನೇ ಕಡಿಮೆ ಆಗಿದೆ. ಅದು ಸ್ವಲ್ಪ ಏನಿದೆ ಒಂದೆಲಗ ಅದು ಗ್ರೈಂಡ್ ಆಗಿರೋ ಎಲ್ಲ ಮೇಲ್ ಬಂದಿದೆ. ಈ ಸ್ಟೇಜಲ್ಲಿ ನಾನು ಆಲ್ಮಂಡ್ ಮಿಕ್ಸರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವೇನು ಪುಡಿ ಮಾಡಿಟ್ಕೊಂಡಿದ್ವಿ ಆ ಡ್ರೈ ಪೌಡರ್ನ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ.
9 ಮಂತ್ಸ್ ಪ್ಲಸ್ ಇರೋ ಮಕ್ಕಳಿಗೆ ಇದನ್ನು ರೆಕಮೆಂಡ್ ಮಾಡ್ಬೋದು. ಮತ್ತು ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾಕೆಂತಂದರೆ ಎಲ್ಲಾನು ಮೆಡಿಸಿನಲ್ ವ್ಯಾಲ್ಯೂಸ್ ಇರೋವಂಥ ಐಟಮ್ಸ್ನೇ ನಾವು ಇಲ್ಲಿ ಉಪಯೋಗಿಸಿರೋದು. ಇದೇ ಸಮಯದಲ್ಲಿ ಡೇಟ್ಸ್ ಪೇಸ್ಟ್ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಲ್ಮಂಡ್ಸ್ ಪೌಡರ್ ಮತ್ತು ಡೇಟ್ಸ್ ಪೇಸ್ಟ್ ಇದೆಲ್ಲ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಸ್ಪ್ಯಾಚುಲಾ ಇದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಯಾಕೆ ಅಂತಂದರೆ ಸ್ಪ್ಯಾಚುಲಾದಲ್ಲಿ ನೀವು ನೀಟಾಗಿ ಮಿಕ್ಸ್ ಮಾಡ್ಬೋದು. ಸೊ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಹಾಗೆ ಕುದಿಯಕ್ಕೆ ಬಿಡಬೇಕು. ಎಲ್ಲಿವರೆಗೂ ಕುದಿಯಕ್ಕೆ ಬಿಡಬೇಕು ಅಂತಂದರೆ ಆ ನೀರಿನ ಕಂಟೆಂಟ್ ಎಲ್ಲ ಹೋಗಿ ಅದೊಂಥರ ಕಲರ್ ಚೇಂಜ್ ಆಗಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಪೇಸ್ಟ್ ಥರ ಇನ್ನೂ ಗಟ್ಟಿಯಾಗಿ ಆಗಬೇಕು. ಸೊ ಅಲ್ಲಿವರೆಗೂ ನೋಡಿ ಈ ಥರ ಗಟ್ಟಿ ಆಗ್ತಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನೀವು ಸ್ಟವ್ ಆಫ್ ಮಾಡಬೇಕು. ನೋಡಿ ಸ್ಟವ್ ಆಫ್ ಮಾಡಿದ ನಂತರ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಸೊ ಇದನ್ನು ಹೇಗೆ ಮಕ್ಕಳಿಗೆ ಫೀಡ್ ಮಾಡೋದು ಅಂತಂದರೆ ಬೆಳಿಗ್ಗೆ ಟಿಫನ್ಗಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ 1 ಅವರ್ ಮುಂಚೆ 1 ಸ್ಪೂನ್ ಅಷ್ಟು ಮಕ್ಕಳಿಗೆ ತಿನ್ನಿಸ್ಬೇಕು. ಇದು ತಿನ್ನಿಸಿದ ನಂತರ 1 ಅವರ್ ಆದಮೇಲೆ 1 ಅವರ್ ಅಥವಾ 45 ಮಿನಿಟ್ಸ್ ಆದಮೇಲೆ ನೀವು ಟಿಫನ್ ಮಾಡಿಸ್ಕೋಬೋದು. ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ನೋಡಿದ್ರಲ್ಲ, ಇದನ್ನು ಹೇಗೆ ಮಾಡೋದು, ತುಂಬ ಉಪಯುಕ್ತವಾದಂಥ ಮಾಹಿತಿ ನಿಮಗೆ ಸಿಕ್ಕಿದೆ ಅನ್ನೋದಾದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.